ನಮಸ್ತೆ ಸ್ನೇಹಿತರೆ, ನೀವು ತಮ್ಮನಲ್ಲಿ ನೋಡಿರ್ತೀರ 14 ದಿನದಲ್ಲಿ ನನ್ನ ಫೇಸ್ಬುಕ್ ಪೇಜು 1 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿದೆ. ಸೊ ಅದು ನಾನು ನಿಜನಾ ಸುಳ್ಳ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ನಾವು ಫೇಸ್ಬುಕ್ ಪೇಜ್ಗೆ ಹೋಗೋಣ. ಪ್ರೊಫೈಲಿಗೆ ಬರ್ತೀನಿ. ಇದು ನೋಡಿ ನನ್ನ ಅಕೌಂಟು, ರೀಲ್ಸ್ ಇವು ಫೇಸ್ಬುಕ್ ಪೇಜಲ್ಲಿರೋ ರೀಲ್ಸು. ಸೊ ನಂದು 339 ಫಾಲೋವರ್ಸ್ ಇದ್ದಾರೆ, 113 ಪೋಸ್ಟ್ ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಆ ಫೋಟೋಸು, ರೀಲ್ಸು ಈ ಥರ 105K, 159K, 124K ಈ ಥರ ವ್ಯೂಸ್ ಎಲ್ಲ ಆಗಿದೆ. 1K, 605 ಈ ಥರ ಎಲ್ಲ ವ್ಯೂಸ್ ಆಗಿದೆ. ನೀವು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ನ ಚೆಕ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ 28 ಡೇಸ್ 1.1 ಮಿಲಿಯನ್ ವ್ಯೂಸ್ ಅಂತಿದೆ. ಅದು ನಾನು 1 ಮಂತ್ ಬ್ಯಾಕು ಕ್ರಿಯೇಟ್ ಮಾಡಿದ್ದೆ ಇದನ್ನು. ಬಟ್ ನಾನು ಇದು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು 29 ಮಾರ್ಚಿಂದ. ಸೊ ನೋಡೋಣ ಬನ್ನಿ. ಲಾಸ್ಟ್ 28 ಡೇಸ್ ಇದೆ ಅಂತಲ್ವ, ಅದು ಲಾಸ್ಟ್ 14 ಡೇಸನ್ನ ಸೆಟ್ ಮಾಡ್ತೀನಿ. ಸೊ ಲಾಸ್ಟ್ 14 ಡೇಸ್ಗೆ ಸೆಟ್ ಮಾಡಿದಾಗ ನೋಡಿ, ನೀವು ನೋಡ್ಬೋದು ಇಲ್ಲಿ 1 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿದೆ ಜಸ್ಟ್ 14 ಡೇಸಲ್ಲಿ. 3 ಸೆಕೆಂಡ್ ವ್ಯೂಸ್ ಅಂತೇಳಿ 3,08,000 ಆಗಿದೆ. 1 ಮಿನಿಟ್ ವ್ಯೂಸ್ ಅಂತೇಳಿ 13 ನಿಮಿಷ ಆಗಿದೆ. ಟೋಟಲ್ ವ್ಯೂವರ್ಸು 3,08,000 ಜನ ಬಂದು ಪ್ರೊಫೈಲ್ ವಿಸಿಟ್ ಮಾಡಿದ್ದಾರೆ. ಸೊ ನಾವು 1 ಮಿಲಿಯನ್ ವ್ಯೂಸ್ಗೆ ಫೇಸ್ಬುಕ್ ಅವರು ಎಷ್ಟು ಪೇ ಮಾಡಿರ್ಬೋದು ಅಂತ ನಿಮಗೆ ಹೇಳ್ತಿದ್ದೀನಿ ನಾನು. ಅರ್ನಿಂಗ್ಸಲ್ಲಿ ಬಂದರೆ ನನಗೆ ಯಾವುದೇ ತರಹದ ದುಡ್ಡು ಬಂದಿಲ್ಲ, ಯಾಕಂದರೆ ಫೇಸ್ಬುಕ್ ಮಾನಿಟೈಸೇಷನ್ ಪ್ರೋಗ್ರಾಮ್ಗೆ ನಾನು ಇನ್ನೂ ಎಲಿಜಿಬಲ್ ಆಗಿಲ್ಲ. ಆ ಎಲಿಜಿಬಲ್ ಆಗಬೇಕು ಅಂದರೆ 5,000 ಫಾಲೋವರ್ಸು ಮತ್ತು 60,000 ನಿಮಿಷಗಳು ಇನ್ ಜಸ್ಟ್ 60 ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿರಬೇಕು. 5,000 ಫಾಲೋವರ್ಸು ಮತ್ತು 60,000 ನಿಮಿಷಗಳನ್ನ 60 ದಿನದಲ್ಲಿ ಕಂಪ್ಲೀಟ್ ಮಾಡಿದರೆ ಮಾತ್ರ ನೀವು ಫೇಸ್ಬುಕ್ ಮಾನಿಟೈಸೇಷನ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ತೀರಾ. ಸೊ ಅದ್ರ ಮುಖಾಂತರ ನಿಮಗೆ ದುಡ್ಡು ಬರುತ್ತೆ. ನಿಮ್ಮ ರೀಲ್ಸ್ ಪ್ಲೇ ಆಗುವಾಗ ಅಲ್ಲಿ ಬರುವಂಥ ಆ್ಯಡ್ಸ್ ಮುಖಾಂತರ ಮತ್ತು ಬೋನಸ್ಗಳ ಮುಖಾಂತರ ಫೇಸ್ಬುಕ್ ಅವರು ನಿಮಗೆ ಅಮೌಂಟನ್ನ ಪೇ ಮಾಡ್ತಾರೆ. ಸದ್ಯಕ್ಕೆ ನನಗೆ ಯಾವುದೇ ತರಹದ ದುಡ್ಡು ಬಂದಿಲ್ಲ. ಸೊ ನನ್ನ ಫೇಸ್ಬುಕ್ ಪೇಜ್ ಇದು. ಸೊ ಇದೇ ತರಹದ ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ನೀವು ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು ಫೇಸ್ಬುಕ್ಕಲ್ಲಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಕಾನ್ಫಿಡೆಂಟ್ ಕನ್ನಡಿಗ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.